ಓಂ ನಮಃ ಶಿವಾಯ. ಈ ಸಮಸ್ತ ಸೃಷ್ಟಿಯನ್ನು ತನ್ನ ಕನ್ಸನ್ನೆಯಲ್ಲಿ ಆಳುವ ಆ ಪರಮಶಿವನ ಅಪಾರವಾದ ಕರುಣೆ ಮತ್ತು ಆಶೀರ್ವಾದಗಳು ನಿಮ್ಮ ಮೇಲೆ ಯಾವಾಗಲೂ ಸದಾ ಇರಲಿ ಎಂದು ನಾನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ಮಾತನಾಡಲಿರುವ ವಿಷಯ ನಿಮ್ಮ ಜೀವನದಲ್ಲಿ ನೀವು ಎಂದು ಊಹಿಸದ, ಬಹುಶಃ ನೀವು ಜೀರ್ಣಿಸಿಕೊಳ್ಳಲಾಗದ ಒಂದು ಕಹಿ ಸತ್ಯವನ್ನು ನಿಮ್ಮ ಕಣ್ಣ ಮುಂದೆ ಇಡಲಿದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ನೀವು ಯಾರನ್ನೋ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತಿದ್ದೀರಿ. ಅವರ ಮೇಲೆ ನಿಮಗೆ ಅಪಾರವಾದ ಪ್ರೀತಿ. ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡಲು ಅಥವಾ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಲು ನೀವು ಸಿದ್ಧರಿದ್ದೀರಿ. ಆದರೆ ಅದೇ ವ್ಯಕ್ತಿ ನಿಮಗೆ ತಿಳಿಯದಂತೆ ನಿಮಗೆ ವಿರುದ್ಧವಾಗಿ ನಿಮ್ಮ ಬೆನ್ನ ಹಿಂದೆಯೇ ಗುಂಡಿ ತೋಡುತ್ತಿದ್ದಾನೆ ಎಂಬ ವಿಷಯ ನಿಮಗೆ ಗೊತ್ತೇ? ನಿಮ್ಮ ಮನೆಯಲ್ಲೇ ಇದ್ಕೊಂಡು ನಿಮ್ಮ ಅನ್ನವನ್ನು ತಿನ್ನುತ್ತಾ, ನಿಮ್ಮ ಪ್ರತಿಯೊಂದು ಬೆಳವಣಿಗೆಯನ್ನು ನೋಡುತ್ತಾ, ಒಳಗೆ ಬೇಯುತ್ತಾ, ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಬೆನ್ನಿಗೆ ಚೂರಿ ಹಾಕುವ ಆ ನಂಬಿಕೆ ದ್ರೋಹಿ ಯಾರೆಂದು ಇಂದು ನಾವು ತಿಳಿಯಲಿದ್ದೇವೆ. ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಎಲ್ಲಿಯೂ ನಿಲ್ಲಿಸದೆ, ಎಲ್ಲಿಯೂ ದಾಟಿಸದೆ ತುಂಬಾ ಜಾಗರೂಕರಾಗಿ ನೋಡಿ. ಯಾಕೆಂದರೆ ಈ ವಿಡಿಯೋ ನಿಮ್ಮ ಜೀವನವನ್ನು, ನೀವು ಮನುಷ್ಯರನ್ನು ನೋಡುವ ದೃಷ್ಟಿಕೋನವನ್ನು, ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಮೊದಲಿಗೆ ಕಮೆಂಟ್ ಜಾಗದಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಆ ಪರಮೇಶ್ವರನ ಮೇಲೆ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಹಾಗೆಯೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಕರ್ಕಾಟಕ ರಾಶಿಯವರ ಮನಸ್ಥಿತಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ತಿಳಿದಿದ್ದರೂ ತಿಳಿಯದಿದ್ದರೂ ಅವರನ್ನು ಸೃಷ್ಟಿಸಿದ ಆ ಭಗವಂತನಿಗೆ ತುಂಬಾ ಚೆನ್ನಾಗಿ ಗೊತ್ತು. ಈ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು. ಇವರಿಗೆ ಸಂಬಂಧಗಳು, ಅನುಬಂಧಗಳು, ಕುಟುಂಬವೆಂದರೆ ಅಂತ್ಯವಿಲ್ಲದಷ್ಟು ಪ್ರಾಣ. ತಮಗೆ ಎಷ್ಟೇ ಕಷ್ಟಗಳು ಬಂದರೂ, ತಮ್ಮ ಜೀವನ ಎಷ್ಟೇ ಸಂಕಷ್ಟದಲ್ಲಿದ್ದರೂ ಸರಿ, ತಮ್ಮನ್ನು ನಂಬಿದವರು ಸಂತೋಷವಾಗಿ ಇರಬೇಕೆಂದು ಇವರು ಹಗಲಿರುಳು ಶ್ರಮಿಸುತ್ತಾರೆ. ಪಕ್ಕದವರು ಕಷ್ಟದಲ್ಲಿದ್ದರೆ ತಮ್ಮ ಕೈಯಲ್ಲಿರುವ ಕೊನೆಯ ರೂಪಾಯಿಯನ್ನೂ ಸಹ ಕೊಟ್ಟುಬಿಡುವ ಶ್ರೇಷ್ಠ ದಾನಗುಣ ಇವರದ್ದು. ಇವರು ಯಾರನ್ನಾದರೂ ನಂಬಿದರೆ ಇನ್ನೂ ಅದರಲ್ಲಿ ಎರಡನೇ ಮಾತಿರುವುದಿಲ್ಲ. ಅವರನ್ನು ಕಣ್ಣು ಮುಚ್ಚಿಕೊಂಡು ಕುರುಡಾಗಿ ನಂಬಿಬಿಡುತ್ತಾರೆ. ಯಾರಾದರೂ ಒಂದು ಸಣ್ಣ ಮಾತಾಡಿದರೂ, ಒಂದು ಸಣ್ಣ ಸಹಾಯ ಮಾಡಿದರೂ ಅದನ್ನು ಜೀವಿತಾವಧಿಯವರೆಗೆ ನೆನಪಿನಲ್ಲಿಟ್ಟುಕೊಳ್ಳುವ ಕೃತಜ್ಞತಾ ಭಾವ ಇವರ ನರನರದಲ್ಲೂ ಬೆರೆತು ಹೋಗಿರುತ್ತದೆ. ಇವರು ತಮ್ಮ ಹೊಟ್ಟೆಯನ್ನು ಕಟ್ಟಿಹಾಕಿಯಾದರೂ ಸರಿ, ತಮ್ಮವರು ಹೊಟ್ಟೆ ತುಂಬ ಊಟ ಮಾಡಬೇಕೆಂದು ಹಂಬಲಿಸುವ ಮಹಾನ್ ತ್ಯಾಗಜೀವಿಗಳು. ತಮಗೆ ದ್ರೋಹ ಮಾಡಿದವರನ್ನೂ ಸಹ ಕ್ಷಮಿಸಬಲ್ಲ ವಿಶಾಲ ಹೃದಯ ಈ ಕರ್ಕಾಟಕ ರಾಶಿಯವರಿಗೆ ಮಾತ್ರ ಇರುತ್ತದೆ. ಒಬ್ಬರು ಸಂಕಟಪಡುತ್ತಿದ್ದರೆ ನೋಡಿ ಸಹಿಸಲಾಗದ ಕರುಣಾಮಯಿ ಗುಣ ಇವರದ್ದು. ಯಾರಾದರೂ ಕಷ್ಟದಲ್ಲಿದ್ದು ಸಹಾಯ ಕೇಳಿದರೆ ತಮ್ಮ ಬಳಿ ಇಲ್ಲದಿದ್ದರೂ ಇತರರ ಬಳಿ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಅದ್ಭುತ ಮನಸ್ಥಿತಿ ಇವರ ಸ್ವಂತದ್ದು. ಆದರೆ ನಿಖರವಾಗಿ ಈ ಒಳ್ಳೆಯತನವೇ, ಈ ಸೂಕ್ಷ್ಮತೆಯೇ ಈಗ ನಿಮಗೊಂದು ದೊಡ್ಡ ಶಾಪವಾಗಿ ಪರಿಣಮಿಸುತ್ತಿದೆ. ಈ ಸಮಾಜದಲ್ಲಿ ಒಳ್ಳೆಯತನಕ್ಕೆ ಕಾಲವಿಲ್ಲವೆಂದು ಮುಗ್ಧರಾಗಿದ್ದರೆ ಹೆಜ್ಜೆ ಹೆಜ್ಜೆಗೂ ಮೋಸ ಹೋಗಬೇಕಾಗುತ್ತದೆ ಎಂದು ನಿಮಗೆ ಇನ್ನೂ ಅರ್ಥವಾಗುತ್ತಿಲ್ಲ. ನೀವು ಯಾರನ್ನಂತೂ ನಿಮ್ಮವರು ಅಂದುಕೊಂಡಿದ್ದೀರೋ ಅವರು ನಿಮ್ಮ ಮುಗ್ಧತೆಯನ್ನು, ನಿಮ್ಮ ಕುರುಡು ನಂಬಿಕೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ನೀವು ನಷ್ಟ ಅನುಭವಿಸಿದರೂ ಪರವಾಗಿಲ್ಲ, ಎದುರಿನವರು ಚೆನ್ನಾಗಿರಬೇಕು ಎಂದುಕೊಳ್ಳುವ ನಿಮ್ಮ ತ್ಯಾಗದ ಗುಣವನ್ನು ಅವರು ಕೇವಲ ನಿಮ್ಮ ಅಸಾಮರ್ಥ್ಯವೆಂದು, ಅಸಹಾಯಕತೆ ಮಾತ್ರ ನೋಡುತ್ತಿದ್ದಾರೆ. ನಿಮಗೆ ನಷ್ಟವಾದರೆ ಅವರು ಕನಿಷ್ಠ ಬೇಸರಪಡುವುದಿಲ್ಲ, ಬದಲಾಗಿ ಒಳಗೆ ತುಂಬಾ ಸಂತೋಷಪಡುತ್ತಾರೆ. ನಿಮ್ಮ ಒಳ್ಳೆಯತನವನ್ನು ಅವರು ತಮ್ಮ ಏಳಿಗೆಗೆ ಏಣಿಯಂತೆ ಬಳಸಿಕೊಳ್ಳುತ್ತಿದ್ದಾರೆ. ನಿಮಗೆ ಕಷ್ಟ ಬಂದಾಗ ಮಾತ್ರ ಅವರು ಮುಖ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಅವರಿಗೆ ಕಷ್ಟ ಬಂದರೆ ಮಾತ್ರ ನಿಮ್ಮ ಮುಂದೆ ಬಂದು ಬಿದ್ದು ಮೊಸಳೆ ಕಣ್ಣೀರು ಸುರಿಸುತ್ತಾರೆ. ಹಾಗಿದ್ದರೆ ನಿಮಗೆ ಅತ್ಯಂತ ಹತ್ತಿರವಾಗಿದ್ದು ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿರುವ ಆ ಕಠಿಣ ಹೃದಯಾರು? ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿರುವ ಆ ನಂಬಿಕೆ ದ್ರೋಹಿ ಯಾರು? ನಾನು ಇಲ್ಲಿ ಯಾರ ಹೆಸರನ್ನು ಹೇಳುವುದಿಲ್ಲ, ಯಾವುದೇ ರಕ್ತ ಸಂಬಂಧವನ್ನು ಬೆರಳು ಮಾಡಿ ತೋರಿಸುವುದಿಲ್ಲ. ಏಕೆಂದರೆ ಸಂಬಂಧಗಳನ್ನು ಒಡೆಯುವುದು ನನ್ನ ಉದ್ದೇಶವಲ್ಲ. ಆದರೆ ಅವರ ನಡವಳಿಕೆಯಲ್ಲಿರುವ ಅತ್ಯಂತ ಸ್ಪಷ್ಟವಾದ 7 ಪ್ರಮುಖ ಸಂಕೇತಗಳನ್ನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಈ ಸಂಕೇತಗಳನ್ನು ನಿಮ್ಮ ಜೀವನದಲ್ಲಿರುವ ವ್ಯಕ್ತಿಗಳಿಗೆ ಅನ್ವಯಿಸಿಕೊಂಡು ಆ ವ್ಯಕ್ತಿ ಯಾರೆಂದು ನೀವೇ ಸ್ವತಃ ಗುರುತಿಸಿ. ನಿಮ್ಮ ಜೀವನದಲ್ಲಿ ಯಾರಾದರೂ ಈ ಲಕ್ಷಣಗಳನ್ನು ಪ್ರದರ್ಶಿಸುತ್ತಿದ್ದರೆ ಅವರೇ ನಿಮ್ಮ ನಿಜವಾದ ಶತ್ರುಗಳು ಎಂದು ನೀವು ಗ್ರಹಿಸಬೇಕು. ಮೊದಲನೆಯ ಅತ್ಯಂತ ಪ್ರಮುಖವಾದ ಸಂಕೇತ ಏನೆಂದರೆ, ನೀವು ಜೀವನದಲ್ಲಿ ಮೇಲಕ್ಕೆ ಬೆಳೆಯುತ್ತಿರುವಾಗ ಅಥವಾ ನೀವು 4 ಕಾಸು ಸಂಪಾದಿಸುತ್ತಿರುವಾಗ ಅವರ ಮುಖದಲ್ಲಿ
ನಿಜವಾದ ಸಂತೋಷ ಅಸ್ತಿತ್ವದಲ್ಲೇ ಇರುವುದಿಲ್ಲ, ಕಾಣಿಸುವುದೇ ಇಲ್ಲ. ಉದಾಹರಣೆಗೆ, ನೀವು ಎಷ್ಟೋ ಕಷ್ಟಪಟ್ಟು ಹಗಲಿರುಳು ಓದಿ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಒಳ್ಳೆಯ ಉದ್ಯೋಗ ಪಡೆದುಕೊಂಡರು ಅಥವಾ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಊಹಿಸದ ಒಳ್ಳೆಯ ಲಾಭಗಳು ಬಂದರೂ ಇಡೀ ಜಗತ್ತೇ ನಿಮ್ಮನ್ನು ಅಭಿನಂದಿಸುತ್ತದೆ. ಆದರೆ ಆ ವ್ಯಕ್ತಿ ಮಾತ್ರ ಮೇಲ್ನೋಟಕ್ಕೆ ನಗುತ್ತಲೇ ಒಳಗೆ ಅಸೂಯೆಯಿಂದ ಉರಿದು ಹೋಗುತ್ತಿರುತ್ತಾರೆ. ನೀವು ಒಂದು ಸಣ್ಣ ಮನೆ ಕೊಂಡುಕೊಂಡರೂ ಅಥವಾ ನಿಮ್ಮ ಮಕ್ಕಳಿಗೆ ಯಾವುದಾದರೂ ಒಳ್ಳೆಯದು ನಡೆದರೂ ಅವರ ಕಣ್ಣುಗಳಲ್ಲಿ ಆನಂದವಿರುವುದಿಲ್ಲ. ಅವರ ಮಾತುಗಳಲ್ಲಿ ಎಲ್ಲೋ ಒಂದು ಕಡೆ ವ್ಯಂಗ್ಯ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಿನಗೇನು ಗೆಳೆಯ ಅಷ್ಟು ಅದೃಷ್ಟ, ಆ ದೇವರು ನಿನ್ನ ಪರವಾಗಿದ್ದಾನೆ ಅಷ್ಟೇ ಸರಿಹೋಯ್ತು, ಇಲ್ಲದಿದ್ದರೆ ನಿನಗೆ ಅಷ್ಟು ಅರ್ಹತೆ ಇಲ್ಲ ಎಂದು ಮೇಲಕ್ಕೆ ಹೇಳುತ್ತಾರೆ. ಆ ಅದೃಷ್ಟ ನಿಮಗೇಕೆ ಬಂತು ಎಂದು ಒಳಗೆ ತೀವ್ರವಾಗಿ ಕೊರಗುತ್ತಿರುತ್ತಾರೆ. ನೀವು ಸಾಧಿಸಿದ ವಿಜಯವನ್ನು, ನಿಮ್ಮ ಕಷ್ಟವನ್ನು ಹೇಗಾದರೂ ಮಾಡಿ ಕೀಳಾಗಿ ಮಾತನಾಡಲು ಅವರು ನಿರಂತರವಾಗಿ ಪ್ರಯತ್ನಿಸುತ್ತಾರೆ. ನೀವು ಎಷ್ಟೋ ಆನಂದದಿಂದ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಅವರ ಬಳಿಗೆ ಹೋದರೆ ಅವರು ಅದಕ್ಕೆ ಕನಿಷ್ಠ ಪ್ರತಿಕ್ರಿಯೆಯನ್ನೂ ನೀಡದೆ ವಿಷಯವನ್ನೇ ಬದಲಾಯಿಸಿಬಿಡುತ್ತಾರೆ. ಎರಡನೆಯ ಬಲವಾದ ಸಂಕೇತವೆಂದರೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವರು ಅತ್ಯಂತ ಚಾಕಚಕ್ಯತೆಯಿಂದ ಇತರರಿಗೆ ತಲುಪಿಸುವುದು. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವುಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಜಾಯಮಾನದವರಲ್ಲ. ಅವರು ಒಳಗೆ ಎಷ್ಟೇ ಅಳುತ್ತಿದ್ದರೂ ಮೇಲ್ನೋಟಕ್ಕೆ ಮಾತ್ರ ಗಂಭೀರವಾಗಿ ನಗುತ್ತಲೇ ಇರುತ್ತಾರೆ. ಆದರೆ ಆತ್ಮೀಯರು ಎಂದು ಭಾವಿಸಿದವರ ಬಳಿ ಮಾತ್ರ ತಡೆದುಕೊಳ್ಳಲಾಗದೆ ಕಣ್ಣೀರು ಹಾಕುತ್ತಾರೆ. ನೀವು ಎಷ್ಟೋ ನಂಬಿಕೆಯಿಂದ ಒಂದು ಕತ್ತಲೆಯ ಕೋಣೆಯಲ್ಲಿ ಯಾರಿಗೂ ತಿಳಿಯಬಾರದೆಂದು ಅವರ ಬಳಿ ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು, ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಅಥವಾ ನಿಮ್ಮ ಸಾಲಗಳ ಬಗ್ಗೆ ಹಂಚಿಕೊಂಡರೆ ಆ ವ್ಯಕ್ತಿ ನೀವು ಇಲ್ಲದ ಸಮಯದಲ್ಲಿ ಆ ವಿಷಯಗಳನ್ನು ಇತರರ ಬಳಿ ಒಂದು ಕೀಳು ಭಾವನೆಯಿಂದ ಹೇಳುತ್ತಿರುತ್ತಾರೆ. ಅವರಿಗೆ ಎಷ್ಟು ಕಷ್ಟಗಳು ಬಂದಿವೆ ಗೊತ್ತಾ? ಅವರಿಗೆ ಊರ ತುಂಬಾ ಸಾಲಗಳೇ, ಅವನು ಜೀವನದಲ್ಲಿ ಎಂದಿಗೂ ಮೇಲೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾ ನಿಮ್ಮ ನೋವನ್ನು ಅವರಿಗೆ ಒಂದು ಕೀಳುಮಟ್ಟದ ಕಾಲಕ್ಷೇಪದ ಹರಟೆಯನ್ನಾಗಿ ಮಾರ್ಪಡಿಸಿಬಿಡುತ್ತಾರೆ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ತಮಗೆ ಅನುಕೂಲಕರವಾಗಿ ಬದಲಾಯಿಸಿಕೊಂಡು 4 ಜನರ ಮುಂದೆ ನಿಮ್ಮ ಮಾನ ಕಳೆಯಲು ಅವರು ಸ್ವಲ್ಪವೂ ಹಿಂಜರಿಯುವುದಿಲ್ಲ. ನಿಮಗೆ ಸಂಬಂಧಿಸಿದ ಒಂದು ರಹಸ್ಯ ಅಥವಾ ನಿಮ್ಮ ಮನೆಯಲ್ಲಿ ನಡೆದ ಒಂದು ಸಣ್ಣ ಜಗಳ 3ನೆಯ ವ್ಯಕ್ತಿಗೆ ತಿಳಿಯಿತೆಂದರೆ ಆ 3ನೆಯ ವ್ಯಕ್ತಿಗೆ ಆ ವಿಷಯವನ್ನು ಎಳೆಯಾಗಿ ಹೇಳಿದ್ದು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತಿರುವ ಈ ವ್ಯಕ್ತಿಯೇ ಎಂದು ನೀವು ಖಂಡಿತವಾಗಿಯೂ ನೆನಪಿನಲ್ಲಿಟ್ಟುಕೊಳ್ಳಿ. ಸ್ವಲ್ಪ ಭಯಾನಕವಾಗಿ ಅನಿಸುತ್ತದೆ ಅಲ್ವಾ? ಆದರೆ ಸತ್ಯ ಯಾವಾಗಲೂ ಹೀಗೇ ಹೃದಯವನ್ನು ಸೀಳುವಷ್ಟು ಹರಿತವಾಗಿರುತ್ತದೆ. ನಿಮ್ಮ ಕರೆ ಬಂದರೆ ಸಾಕು, ಪಕ್ಕದಲ್ಲೇ ಇದ್ದು ಯಾರು ಎಂದು ವಿಚಾರಿಸುವ ಆ ವ್ಯಕ್ತಿ ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯಿಂದ ಕೇಳುತ್ತಿದ್ದಾನೆ ಎಂದುಕೊಂಡರೆ ನಿಮ್ಮ ತಪ್ಪು ಕಲ್ಪನೆ. ಅವರು ನಿಮ್ಮ ಮೇಲೆ ಕಣ್ಗಾವಲು ಇಡುತ್ತಿದ್ದಾರೆ. ನಿಮ್ಮ ಪ್ರತಿಯೊಂದು ಚಲನವಲನವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನೋಡುತ್ತಿದ್ದಾರೆ. ನಿಮಗೆ ಅತ್ಯಂತ ಸನ್ನಿಹಿತವಾಗಿದ್ದುಕೊಂಡೇ ನಿಮ್ಮ ಅಡಿಪಾಯವನ್ನೇ ಕದಲಿಸುವ ಆ ವ್ಯಕ್ತಿಯ ನಡವಳಿಕೆಯಲ್ಲಿ ಇನ್ನೂ ಎಂತೆಂತಹ ಕರಾಳ ಮುಖಗಳಿವೆಯೋ ತಿಳಿದುಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಯಾರ ಮೇಲೋ ಬಲವಾದ ಅನುಮಾನ ಶುರುವಾಗಿದೆ ಅಲ್ವಾ? ಆ ಅನುಮಾನವನ್ನು ಮತ್ತಷ್ಟು ಬಲಪಡಿಸುವ ಮುಂದಿನ ಸಂಕೇತಗಳನ್ನು ಜಾಗರೂಕರಾಗಿ ಕೇಳಿ. ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಆ ಮಾಯೆಯ ಪರದೆಗಳು ಈಗ ಒಂದೊಂದಾಗಿಯೇ ಕಳಚಿ ಬೀಳಲಿವೆ. ನೀವೇ ಸ್ವತಃ ಆ ನಂಬಿಕೆ ದ್ರೋಹಿಯ ಮುಖದ ಮೇಲಿರುವ ಮುಸುಕನ್ನು ತೆಗೆಯಲಿದ್ದೀರಿ. 3ನೆಯ ಸಂಕೇತವೆಂದರೆ ನಿಮ್ಮ ನಿರ್ಧಾರಗಳನ್ನು ಪದೇ ಪದೇ ತಪ್ಪು ಎಂದು ಬಿಂಬಿಸುವುದು, ತನ್ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಮೊಳಕೆಯಲ್ಲೇ ಚಿವುಟಿ ಹಾಕುವುದು. ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದು ಹೆಜ್ಜೆ ಮುಂದೆ ಇಟ್ಟರೆ ಮೊದಲಿಗೆ ನಿಮ್ಮನ್ನು ಹಿಂದಕ್ಕೆ ಎಳೆಯುವುದೇ ಈ ವ್ಯಕ್ತಿ. ನಿನಗೆ ಇದೆಲ್ಲ ಯಾಕೆ? ನೀನು ಇದನ್ನು ಮಾಡಲು ಸಾಧ್ಯವೇ ಇಲ್ಲ. ನಿನಗೆ ಆ ಸಾಮರ್ಥ್ಯವಿಲ್ಲ. ಅನಗತ್ಯವಾಗಿ ಅಪಾಯವನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೀಯಾ ಎನ್ನುತ್ತಾ ನಿಮಗೆ ಎಷ್ಟೋ ಒಳ್ಳೆಯ ಸಲಹೆ ನೀಡುತ್ತಿರುವಂತೆ ನಟಿಸುತ್ತಲೇ ನಿಮ್ಮನ್ನು ಮಾನಸಿಕವಾಗಿ ತೀವ್ರ ದುರ್ಬಲರನ್ನಾಗಿ ಮಾಡುತ್ತಾರೆ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದರಲ್ಲಿ ಕೇವಲ ದೋಷಗಳನ್ನು ಮಾತ್ರ ಹುಡುಕಿ ನಿಮ್ಮನ್ನು ಅನಗತ್ಯವಾಗಿ ಹೆದರಿಸುತ್ತಾರೆ. ಉದಾಹರಣೆಗೆ, ನೀವು ಒಂದು ಸಣ್ಣ ವ್ಯಾಪಾರ ಶುರು ಮಾಡಬೇಕು ಎಂದುಕೊಂಡರೆ ಅಥವಾ ಒಂದು ಹೊಸ ಹೂಡಿಕೆ ಮಾಡಬೇಕು ಎಂದುಕೊಂಡರೆ ಅದರಲ್ಲಿ ಬರುವ ಲಾಭಗಳ ಬಗ್ಗೆ ಮಾತನಾಡದೆ ಕೇವಲ ನಷ್ಟಗಳ ಬಗ್ಗೆ ಮಾತ್ರ ಮಾತನಾಡಿ ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತಾರೆ. ನಿಮ್ಮಲ್ಲಿರುವ ಧೈರ್ಯವನ್ನು ಕೊಂದುಹಾಕಿ ನೀವು ಯಾವಾಗಲೂ ಅವರ ಸಲಹೆಗಳ ಮೇಲೆಯೇ ಅವಲಂಬಿತರಾಗುವಂತೆ ಮಾಡುತ್ತಾರೆ. ಇದರ ಹಿಂದಿರುವ ಅವರ ಅಸಲಿ ಉದ್ದೇಶ ಏನೆಂದರೆ ನೀವು ಜೀವನದಲ್ಲಿ ಅವರಿಗಿಂತ ಮುಂದೆ ಹೋಗಬಾರದು ಎಂಬುದು. ನೀವು ಯಾವಾಗಲೂ ಅವರ ನೆರಳಿನಲ್ಲೇ ಬದುಕಬೇಕೆಂದು ಅವರು ಬಯಸುತ್ತಾರೆ. 4ನೆಯ ಸಂಕೇತವೆಂದರೆ ನೀವು ಯಾರ ಜೊತೆ ಬೆರೆಯಬೇಕು,
ಯಾರ ಜೊತೆ ಮಾತನಾಡಬೇಕು ಎಂಬುದನ್ನು ಸಹ ಅವರು ಪ್ರಭಾವಿಸಲು ನಿಯಂತ್ರಿಸಲು ನೋಡುವುದು. ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ಬೇಲಿ ಹಾಕುವುದು ಇವರ ತಂತ್ರ. ನಿಮಗೆ ನಿಜವಾಗಿಯೂ ಒಳ್ಳೆಯದನ್ನು ಮಾಡುವ ವ್ಯಕ್ತಿಗಳು, ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವ ವ್ಯಕ್ತಿಗಳು ಅಥವಾ ನಿಮ್ಮ ಆತ್ಮೀಯ ಮಿತ್ರರು ನಿಮ್ಮ ಜೀವನಕ್ಕೆ ಬಂದರೆ ಈ ನಂಬಿಕೆ ದ್ರೋಹಿಗೆ ಅದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ತಕ್ಷಣವೇ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ವಿಷ ಕಾರಲು ಶುರು ಮಾಡುತ್ತಾರೆ. ಅವನು ಒಳ್ಳೆಯವನಲ್ಲ, ನೀನೂ ಅವನ ಜೊತೆ ಏಕೆ ಮಾತನಾಡುತ್ತಿದ್ದೀಯಾ? ಅವನು ನಿನ್ನನ್ನು ಯಾವುದೋ ಒಂದು ದಿನ ಖಂಡಿತವಾಗಿ ಮೋಸ ಮಾಡುತ್ತಾನೆ. ಅವರ ಬುದ್ಧಿ ನನಗೆ ಗೊತ್ತು ಬಿಡು ಎನ್ನುತ್ತಾ ನಿಮಗೆ ಮತ್ತು ನಿಮ್ಮ ಹಿತೈಷಿಗಳಿಗೆ ನಡುವೆ ಅನುಮಾನವೆಂಬ ಬೀಜವನ್ನು ಬಿತ್ತಿ ದೂರ ಮಾಡುತ್ತಾರೆ. ಪ್ರತಿಯೊಂದು ಸಣ್ಣ ವಿಷಯವನ್ನೂ ಭೂತಗನ್ನಡಿ ಹಾಕಿ ತೋರಿಸಿ ಆ ಹೊಸ ವ್ಯಕ್ತಿಗಳ ಮೇಲೆ ನಿಮಗೆ ವಿಪರೀತವಾದ ದ್ವೇಷ ಬರುವಂತೆ ಮಾಡುತ್ತಾರೆ. ಇದರಿಂದ ಕ್ರಮೇಣವಾಗಿ ನೀವು ಎಲ್ಲರಿಗೂ ದೂರವಾಗಿ ಒಂಟಿಯಾಗುತ್ತೀರಿ. ಸುತ್ತಲೂ ಯಾರೂ ಇಲ್ಲದಂತೆ ಮಾಡಿ ನೀವು ಸಂಪೂರ್ಣವಾಗಿ ಅವರ ಮೇಲೆಯೇ ಅವಲಂಬಿತರಾಗುವಂತೆ ಮಾಡುವುದು ಇವರ ಕುತಂತ್ರದ ಯೋಜನೆ. ನಿಮ್ಮನ್ನು ಮಾನಸಿಕವಾಗಿ ಒಂಟಿಯನ್ನಾಗಿಸಿ ತಮ್ಮ ಕೈಗೊಂಬೆಯನ್ನಾಗಿ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವುದೇ ಇವರ ಅಂತಿಮ ಗುರಿ. ಒಂದು ಬಾರಿ ಯೋಚಿಸಿ, ನಿಮ್ಮ ಸುತ್ತಲಿರುವ ಜಗತ್ತನ್ನು ನಿಮ್ಮಿಂದ ದೂರ ಮಾಡಿ ತಾವು ಮಾತ್ರವೇ ನಿಮಗೆ ಸರ್ವಸ್ವವೆಂದು ನಂಬಿಸುವ ಆ ವ್ಯಕ್ತಿ ನಿಮ್ಮ ಮನೆಯಲ್ಲೇ ನಿಮ್ಮ ಪಕ್ಕದಲ್ಲೇ ಇದ್ದಾರೆಯೇ? ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಮೂಗು ತೂರಿಸಿ ನೀವು ಸ್ವತಂತ್ರವಾಗಿ ಬೆಳೆಯದಂತೆ ಅಡ್ಡಗಾಲು ಹಾಕುತ್ತಿರುವ ಆ ವ್ಯಕ್ತಿ ಯಾರೆಂದು ಈಗ ನಿಮಗೆ ಸ್ವಲ್ಪವಾಗಿ ಅರ್ಥವಾಗುತ್ತಿದೆಯೇ? ಈ ಕುತಂತ್ರದ ಹಿಂದಿರುವ ಆ ಸ್ವಾರ್ಥಿ ನಿಮ್ಮ ಕಣ್ಣ ಮುಂದೆಯೇ ನಿಮ್ಮೊಂದಿಗೆ ಪ್ರತಿದಿನ ಊಟ ಮಾಡುತ್ತಿದ್ದಾನೆ. ಅವರು ಇಡುವ ಮುಂದಿನ ಹೆಜ್ಜೆಗಳು ಇನ್ನು ಎಷ್ಟು ಅಪಾಯಕಾರಿಯಾಗಿ ಇರುತ್ತವೆ ಎಂದು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇನ್ನೆಷ್ಟು ಭಯಾನಕ ಆಟಗಳನ್ನು ಆಡುತ್ತಿದ್ದಾನೋ, ನಿಮ್ಮ ಭವಿಷ್ಯವನ್ನು ಹೇಗೆ ಹಾಳು ಮಾಡಬೇಕೆಂದು ಯೋಜನೆ ರೂಪಿಸುತ್ತಿದ್ದಾನೋ ನೋಡೋಣ. ನಿಮ್ಮ ಕಣ್ಣು ತೆರೆಸುವ ಆ ವಾಸ್ತವಗಳು ಈಗ ನಿಮ್ಮ ಮುಂದೆ ಅನಾವರಣಗೊಳ್ಳಲಿವೆ. 5ನೆಯ ಸಂಕೇತವೆಂದರೆ ನಿಮ್ಮ ಹಣ ಅಥವಾ ಆಸ್ತಿ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ತೋರಿಸುವುದು. ಇವರಿಗೆ ನಿಮ್ಮ ಕಷ್ಟದ ಮೇಲೆ, ನಿಮ್ಮ ಬೆವರಿನ ಮೇಲೆ ಸ್ವಲ್ಪವೂ ಗೌರವವಿರುವುದಿಲ್ಲ. ಆದರೆ ನಿಮ್ಮ ಸಂಪಾದನೆಯ ಮೇಲೆ ಮಾತ್ರ ಅಪಾರವಾದ ಪ್ರೀತಿ, ಆಸೆ ಇರುತ್ತದೆ. ನೀವು ತಿಂಗಳು ಎಷ್ಟು ಸಂಪಾದಿಸುತ್ತಿದ್ದೀರಿ, ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟು ಹಣ ಉಳಿದಿದೆ, ನಿಮ್ಮ ಹೆಸರಿನಲ್ಲಿರುವ ಆಸ್ತಿಗಳು ಯಾವುವು, ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದೀರಾ ಅಥವಾ ಸಾಲ ತೆಗೆದುಕೊಂಡಿದ್ದೀರಾ ಎಂಬ ವಿಷಯಗಳನ್ನು ತುಂಬಾ ಚಾಕಚಕ್ಯತೆಯಿಂದ ಮಾತುಗಳ ಮೂಲಕವೇ ತಿಳಿದುಕೊಳ್ಳುತ್ತಾರೆ. ನಿಮಗೆ ಯಾವುದಾದರೂ ಅನಾರೋಗ್ಯ ಬಂದರೂ ಅಥವಾ ನಿಮಗೆ ಯಾವುದಾದರೂ ತುರ್ತು ಕಷ್ಟ ಎದುರಾದರೂ ಇವರು ಜೇಬಿನಿಂದ 1 ರೂಪಾಯಿಯನ್ನು ಸಹಾಯ ಮಾಡುವುದಿಲ್ಲ. ಆದರೆ ಅವರಿಗೆ ಸಣ್ಣ ಅಗತ್ಯ ಬಂದರೂ ಮಾತ್ರ ನಿಮ್ಮ ಬಳಿ ಯಾವುದೇ ಮುಲಾಜಿಲ್ಲದೆ ಸಾಲವಾಗಿ ಕೇಳುತ್ತಾರೆ. ನೀವು ಇಲ್ಲವೆನ್ನಲಾಗದೆ ಅವರ ಮೇಲಿರುವ ಪ್ರೀತಿಯಿಂದ ನಿಮ್ಮ ಅಗತ್ಯಗಳನ್ನು ಬದಿಗೊತ್ತಿ ಅವರಿಗೆ ಹಣ ಕೊಟ್ಟರೆ ಆ ಹಣವನ್ನು ಹಿಂತಿರುಗಿಸಲು ಅವರು ಮುಖ ತಪ್ಪಿಸಿಕೊಳ್ಳುತ್ತಾರೆ. ಮೇಲಾಗಿ ನೀವು ಎಷ್ಟು ಪೀಡಿಸಿ ಹಣ ಕೇಳಿದರು, ನಿನ್ನ ಬಳಿ ತುಂಬಾ ಹಣವಿದೆಯಲ್ಲ, ನನಗೆ ಕೊಟ್ಟರೆ ಏನಾಗುತ್ತೆ, ನಿನಗೆ ದುಡ್ಡಿನ ಹುಚ್ಚು ಹಿಡಿದಿದೆ ಎಂಬಂತೆ ನಿಮ್ಮ ಮೇಲೆಯೇ ತಿರುಗಿ ಬೀಳುತ್ತಾರೆ. ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ನೋಡಿ ಕೊರಗುತ್ತಲೇ ನಿಮ್ಮ ಕಷ್ಟದ ಸಂಪಾದನೆಯನ್ನು ಮಾತ್ರ ತಮ್ಮ ಸ್ವಂತ ಶೋಕಿಗಳಿಗೆ, ಅಗತ್ಯಗಳಿಗೆ ಬಳಸಿಕೊಳ್ಳಲು ನೋಡುತ್ತಾರೆ. 6ನೆಯ ಸಂಕೇತವೆಂದರೆ ನಿಮಗೆ ಒಂದನ್ನು ಹೇಳಿ ಇತರರಿಗೆ ಇನ್ನೊಂದನ್ನು ಹೇಳುವುದು, ಅಂದರೆ ಇಬ್ಬಂದಿ ನಾಲಿಗೆಯ ಧೋರಣೆಯಿಂದ ವರ್ತಿಸುವುದು. ಇವರ ಮಾತುಗಳಿಗೂ ಕೃತಿಗಳಿಗೂ ಸ್ವಲ್ಪವೂ ಹೊಂದಾಣಿಕೆಯೇ ಇರುವುದಿಲ್ಲ. ನಿಮ್ಮ ಮುಂದೆ ನೀವು ದೇವರು ಎಂದು, ನೀವು ಇಲ್ಲದಿದ್ದರೆ ತಮ್ಮ ಜೀವನವೇ ಇಲ್ಲವೆಂದು ಆಕಾಶಕ್ಕೆ ಎತ್ತಿ ಮೆರೆಸುತ್ತಾರೆ. ಆದರೆ ನೀವು ಇಲ್ಲದಿದ್ದಾಗ ನಿಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲವೆಂದು ಇತರರಿಗೆ ಕಟ್ಟುಕಥೆಗಳನ್ನು ಕಟ್ಟಿ ಹೇಳುತ್ತಾರೆ. ಇವರು ಆಡುವ ಈ ಇಬ್ಬಂದಿ ನಾಟಕದಿಂದಾಗಿ ನೀವು ಸಮಾಜದಲ್ಲಿ ಯಾವುದೇ ತಪ್ಪು ಮಾಡದಿದ್ದರೂ ಅತ್ಯಂತ ಕೆಟ್ಟವರಾಗಿ ಬಿಡುತ್ತೀರಿ. ಇವರು ನಿಮಗೆ ತುಂಬಾ ಆಪ್ತರೆಂಬಂತೆ ನಟಿಸುತ್ತಾರೆ. ಆದ್ದರಿಂದ ಇವರು ಹೇಳುವ ಸುಳ್ಳುಗಳನ್ನು ಇತರರೂ ಸಹ ನಿಜವೆಂದು ಸುಲಭವಾಗಿ ನಂಬಿಬಿಡುತ್ತಾರೆ. ನಿಮಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೂ ಸ್ನೇಹಿತರೊಂದಿಗೂ ಯಾರೊಂದಿಗಾದರೂ ಜಗಳವಾದರೆ ಇವರು ಅವರ ಬಳಿಗೆ ಹೋಗಿ ಅವರ ಪರವಾಗಿ ಮಾತನಾಡಿ ನಿಮ್ಮನ್ನು ಬೈಯುತ್ತಾರೆ. ಮತ್ತೆ ಏನೂ ಅರಿಯದ ಮುಗ್ಧರಂತೆ ನಿಮ್ಮ ಬಳಿಗೆ ಬಂದು ನಿಮ್ಮ ಪರವಾಗಿ ಮಾತನಾಡುತ್ತಾ ಅವರನ್ನು ಬೈಯುತ್ತಾರೆ. ಹೀಗೆ ಎರಡೂ ಕಡೆ ಇದ್ದುಕೊಂಡು ಇಬ್ಬರ ನಡುವಿನ ಜಗಳವನ್ನು ಮತ್ತಷ್ಟು ಹೆಚ್ಚಿಸಿ ಆ ಬೆಂಕಿಯಲ್ಲಿ ಮೈ ಕಾಯಿಸಿಕೊಳ್ಳುತ್ತಾ ತಮಾಷೆ ನೋಡುವ ಭಯಾನಕ ವಿಕೃತ ಮನಸ್ಥಿತಿ ಹೊಂದಿದ ಜಾಯಮಾನ ಇವರದು. ಇವರು ಸೃಷ್ಟಿಸುವ ಈ ಜಗಳಗಳಿಂದ ನಿಮ್ಮ ಸಂಬಂಧಗಳು ಶಾಶ್ವತವಾಗಿ ಕಡಿದು ಹೋಗುತ್ತವೆ. ಆ ವ್ಯಕ್ತಿ ನಿಮ್ಮ ಸುತ್ತಲೂ ಹೆಣೆಯುತ್ತಿರುವ ವಿಷದ ಬಲೆ ನಿಮಗೆ ಈಗ ಸ್ಪಷ್ಟವಾಗಿ ಕಾಣಿಸುತ್ತಿದೆಯೇ? ನಿಮ್ಮ ಹಣವನ್ನು ಬಳಸಿಕೊಳ್ಳುತ್ತಲೇ ನಿಮ್ಮ ಗೌರವವನ್ನು 4 ಜನರ ಮುಂದೆ ನಿರ್ದಾಕ್ಷಿಣ್ಯವಾಗಿ ಕಳೆಯುತ್ತಿರುವ ಆ ಮನುಷ್ಯ ಯಾವಾಗಲೂ ನಿಮ್ಮ ಪಕ್ಕದಲ್ಲೇ ಇದ್ದು
ನಿಮಗೆ ಉಚಿತ ಸಲಹೆಗಳನ್ನು ನೀಡುತ್ತಿರುತ್ತಾನೆ. ನಿಮ್ಮ ಭಾವನೆಗಳೊಂದಿಗೆ ಆಟವಾಡುವುದರಲ್ಲಿ ಆ ವ್ಯಕ್ತಿಯನ್ನು ಮೀರಿದ ಕಲಾವಿದ ಈ ಸೃಷ್ಟಿಯಲ್ಲೇ ಇಲ್ಲ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಎಂತಹ ಕೀಳುಮಟ್ಟಕ್ಕಾದರೂ ಇಳಿಯುತ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ಅವರು ಹೇಗೆ ತಮ್ಮ ಹರಿತವಾದ ಆಯುಧಗಳನ್ನಾಗಿ ಬದಲಾಯಿಸಿಕೊಳ್ಳುತ್ತಾರೆ ಎಂದು ತಿಳಿಸುವ ಕೊನೆಯ ಸಂಕೇತವನ್ನು ಈಗ ನಿಮ್ಮ ಮುಂದೆ ಇಡಲಿದ್ದೇನೆ. ಇದನ್ನು ಕೇಳಿದ ಮೇಲೆ ಆ ನಂಬಿಕೆ ದ್ರೋಹಿಯ ಮುಖ ನಿಮ್ಮ ಕಣ್ಣ ಮುಂದೆ ಒಂದು ಸ್ಪಷ್ಟವಾದ ಚಿತ್ರವಾಗಿ ಮುದ್ರಿತವಾಗಿ ಬಿಡುತ್ತದೆ. ಇನ್ನು ಅವರ ಅಸಲಿ ಸ್ವರೂಪವನ್ನು ನೀವು ಸ್ವಲ್ಪವೂ ಸಂಶಯಪಡುವ ಅಗತ್ಯವಿರುವುದಿಲ್ಲ. 7ನೆಯ ಅತ್ಯಂತ ಬಲವಾದ ಸಂಕೇತವೆಂದರೆ ನಿಮ್ಮ ದೌರ್ಬಲ್ಯಗಳನ್ನು ತಿಳಿದು ಅವುಗಳನ್ನೇ ನಿಮ್ಮ ವಿರುದ್ಧವಾಗಿ ಬಳಸಿಕೊಳ್ಳುವುದು. ಕರ್ಕಾಟಕ ರಾಶಿಯವರಿಗೆ ಕೋಪ ಸ್ವಲ್ಪ ಬೇಗ ಬರುತ್ತದೆ. ಹಾಗೆಯೇ ಅವರು ತುಂಬಾ ಬೇಗ ಭಾವನಾತ್ಮಕರಾಗುತ್ತಾರೆ. ಚಿಕ್ಕ ವಿಷಯಕ್ಕೆ ಕಣ್ಣೀರು ಹಾಕುತ್ತಾರೆ. ಈ ಸೂಕ್ಷ್ಮವಾದ ವಿಷಯ ನಿಮ್ಮ ಹಿಂದಿರುವ ಆ ನಂಬಿಕೆ ದ್ರೋಹಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವರು ಬೇಕೆಂದೇ ಒಂದು ಯೋಜಿತ ರೀತಿಯಲ್ಲಿ ಪದೇ ಪದೇ ನಿಮ್ಮನ್ನು ಪ್ರಚೋದಿಸಿ ನೀವು ಕೋಪದಿಂದ ಉರಿದು ಬೀಳುವಂತೆ ಮಾಡುತ್ತಾರೆ. ಮುಖ್ಯವಾಗಿ 4 ಜನರು ಇದ್ದಾಗ ಅಥವಾ ಯಾವುದಾದರೂ ಶುಭಕಾರ್ಯ ನಡೆಯುತ್ತಿರುವಾಗ ನಿಮ್ಮನ್ನೇ ಗುರಿಯಾಗಿಸಿಕೊಂಡು ಚುಚ್ಚಿ ಮಾತನಾಡುತ್ತಾರೆ. ನೀವು ಆ ಕೋಪದಲ್ಲಿ ಇತರರ ಮುಂದೆ ಯಾವುದಾದರೂ ಒಂದು ಮಾತನ್ನು ತಪ್ಪಾಗಿ ಮಾತನಾಡಿದರೆ ತಕ್ಷಣವೇ ಆ ತಪ್ಪನ್ನು ಹಿಡಿದುಕೊಂಡು ನಿಮ್ಮನ್ನು ಏಕಾಂಗಿಯನ್ನಾಗಿಸಿ ತಪ್ಪಿತಸ್ಥರನ್ನಾಗಿ ನಿಲ್ಲಿಸುತ್ತಾರೆ. ನೋಡಿದಿರಾ ಇವರಿಗೆ ಎಷ್ಟು ಕೋಪವೋ, ಇವರು ಯಾರನ್ನೂ ಬದುಕಲು ಬಿಡುವುದಿಲ್ಲ, ಇವರಿಗೆ ಸಂಸ್ಕಾರವೇ ಇಲ್ಲ ಎನ್ನುತ್ತಾ ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲರ ಮುಂದೆ ಅತ್ಯಂತ ಕೆಟ್ಟದಾಗಿ ತಪ್ಪಾಗಿ ಚಿತ್ರಿಸುತ್ತಾರೆ. ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾ ನಿಮ್ಮನ್ನು ಮಾನಸಿಕವಾಗಿ ಚಿತ್ರಹಿಂಸೆಗೆ ಗುರಿಪಡಿಸುತ್ತಾರೆ. ನೀವು ಎಷ್ಟೋ ನೊಂದುಕೊಂಡಿರುವ ಸಮಯದಲ್ಲಿ ನಿಮಗೆ ಧೈರ್ಯ ಹೇಳುವುದನ್ನು ಬಿಟ್ಟು ನಿಮ್ಮ ನೋವನ್ನು ಮತ್ತಷ್ಟು ಹೆಚ್ಚಿಸುವಂತೆ ಕಠಿಣವಾಗಿ ವರ್ತಿಸುತ್ತಾರೆ. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಾನಸಿಕ ಸಂಘರ್ಷಗಳನ್ನು, ಈ ದ್ರೋಹಗಳನ್ನು ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಜ್ಯೋತಿಷ್ಯ ಎಂಬುದು ನಮಗೊಂದು ದಿಕ್ಸೂಚಿ ಇದ್ದಂತೆ. ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ. ಜ್ಯೋತಿಷ್ಯದಲ್ಲಿ ಚಂದ್ರನು ಮನಸ್ಸು, ಭಾವನೆಗಳು, ತಾಯಿ, ಕುಟುಂಬ, ಅನುಬಂಧಗಳು ಹಾಗೂ ದಯೆಗೆ ಕಾರಕ. ಅದಕ್ಕಾಗಿಯೇ ಕರ್ಕಾಟಕ ರಾಶಿಯವರಿಗೆ ಕುಟುಂಬವೆಂದರೆ ಅಷ್ಟು ಹುಚ್ಚು, ಅಷ್ಟು ಪ್ರೀತಿ. ಆದರೆ ಚಂದ್ರನು ಪ್ರತಿದಿನ ತನ್ನ ಆಕಾರವನ್ನು ಬದಲಾಯಿಸಿಕೊಳ್ಳುತ್ತಾ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಹೇಗೆ ಬದಲಾಗುತ್ತಾನೋ ಹಾಗೆಯೇ ಇವರ ಮನಸ್ಸು ಕೂಡ ತುಂಬಾ ಸೂಕ್ಷ್ಮವಾಗಿ ಪರಿಸ್ಥಿತಿಗಳಿಗೆ ತಕ್ಕಂತೆ ಚಂಚಲವಾಗಿ ಬದಲಾಗುತ್ತಿರುತ್ತದೆ. ಈ ಸಮಯದಲ್ಲಿ ಗ್ರಹಸ್ಥಿತಿಗಳ ಪ್ರಭಾವವು ನಿಮ್ಮ ಮೇಲೆ ಬಹಳ ತೀವ್ರವಾಗಿರುತ್ತದೆ. ಮುಖ್ಯವಾಗಿ ಶನಿ, ರಾಹು, ಕೇತುಗಳ ಪ್ರಭಾವದಿಂದ ನಿಮಗೆ ಕೆಲವೊಮ್ಮೆ ಭ್ರಮೆ ಅಥವಾ ಮಾಯೆ ಎಂಬುದು ಉಂಟಾಗುತ್ತದೆ. ಈ ಮಾಯೆಯಿಂದಾಗಿ ನೀವು ಶತ್ರುವನ್ನು ಮಿತ್ರನೆಂದು, ಮಿತ್ರನನ್ನು ಶತ್ರುವೆಂದು ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೆಯ ಸ್ಥಾನವು ರಹಸ್ಯ ಶತ್ರುಗಳನ್ನು, ಅಕಾರಣ ಕಷ್ಟಗಳನ್ನು, ಆಕಸ್ಮಿಕ ಅಪಘಾತ ಅಥವಾ ಅಪಾಯಗಳನ್ನು ಸೂಚಿಸುತ್ತದೆ. ಹಾಗೆಯೇ 12ನೇ ಸ್ಥಾನವು ರಹಸ್ಯ ನಷ್ಟಗಳನ್ನು, ನಿದ್ರಾಹೀನತೆಯನ್ನು, ಮಾನಸಿಕ ವೇದನೆಯನ್ನು ಸೂಚಿಸುತ್ತದೆ. ಈ ಗ್ರಹಗಳು ಗೋಚಾರದಲ್ಲಿ ಪ್ರತಿಕೂಲ ಸ್ಥಾನಗಳಲ್ಲಿ ಸಂಚರಿಸುತ್ತಿರುವಾಗ ನಿಮಗೆ ಅತ್ಯಂತ ಸನ್ನಿಹಿತರಾಗಿರುವವರೇ ನಿಮಗೆ ಭಯಾನಕ ಶತ್ರುಗಳಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ. ಈಗ ನೀವು ತೀವ್ರವಾದ ಕುತೂಹಲದಿಂದ ಕಾಯುತ್ತಿರುವ ಆ ಅತಿ ಮುಖ್ಯವಾದ ಸಮಯ ಬಂದೇ ಬಿಟ್ಟಿದೆ. ಹಾಗಿದ್ದರೆ ಆ ವ್ಯಕ್ತಿ ಯಾರು? ನಿಮ್ಮ ಜೀವನವನ್ನು ಪರೋಕ್ಷವಾಗಿ ನಿಯಂತ್ರಿಸುತ್ತಿರುವ ಆ ನಂಬಿಕೆ ದ್ರೋಹಿ ಯಾರು? ನಾನು ಮೊದಲೇ ಹೇಳಿದಂತೆ, ನಾನು ಒಂದು ನಿರ್ದಿಷ್ಟವಾದ ರಕ್ತ ಸಂಬಂಧದ ಹೆಸರನ್ನು ಹೇಳಿ ನಿಮ್ಮ ಮನೆಯಲ್ಲಿ ಬೆಂಕಿ ಹಚ್ಚುವುದಿಲ್ಲ. ಆದರೆ ಆ ವ್ಯಕ್ತಿ ಯಾರೆಂದರೆ, ಜಗಳ ನಡೆದ ಪ್ರತಿಯೊಂದು ಬಾರಿಯೂ ತನ್ನ ತಪ್ಪನ್ನು ಎಷ್ಟು ಚಾತುರ್ಯದಿಂದ ಮುಚ್ಚಿಹಾಕುತ್ತಾನೆಂದರೆ, ಕೊನೆಗೆ ಆ ಜಗಳಕ್ಕೆ ಕಾರಣ ನೀವೇ ಎಂಬಂತೆ ಅದ್ಭುತವಾಗಿ ಚಿತ್ರಿಸಿ ನಿಮ್ಮಿಂದಲೇ ಕ್ಷಮೆ ಕೇಳಿಸುವ ಆ ಕುರಿವೇಷದ ತೋಳೋ, ನಿಮ್ಮ ಪ್ರತಿಯೊಂದು ಆರ್ಥಿಕ ವ್ಯವಹಾರಗಳ ರಹಸ್ಯಗಳು, ನಿಮ್ಮ ಸಾಲಗಳು, ನಿಮ್ಮ ಭವಿಷ್ಯದ ಯೋಜನೆಗಳು ಸಂಪೂರ್ಣವಾಗಿ ತಿಳಿದಿರುವ ವ್ಯಕ್ತಿ. ನೀವು ಸ್ವಲ್ಪವಾದರೂ ಅವರಿಂದ ದೂರ ಹೋಗಲು ಪ್ರಯತ್ನಿಸಿದರೆ ಸಾಕು, ತಕ್ಷಣವೇ ಕಣ್ಣೀರು ಹಾಕುತ್ತಾ ತಾವು ಅನಾಥರಾಗಿ ಬಿಟ್ಟೆವೆಂದು, ತಮ್ಮ ಜೀವನ ಹಾಳಾಗಿ ಹೋಯಿತೆಂದು ದೊಡ್ಡ ನಾಟಕವಾಡಿ ನಿಮ್ಮ ಕಾಲಿಗೆ ಬೇಡಿ ಹಾಕುವ ಆ ಭಾವನಾತ್ಮಕ ಬೆದರಿಕೆಗಾರ, ನಿಮ್ಮ ದೂರವಾಣಿಯ ಗುಪ್ತಪದದಿಂದ ನಿಮ್ಮ ಬ್ಯಾಂಕಿನ ಗುಪ್ತಪದದವರೆಗೂ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂದು ಹಾತೊರೆಯುವ ವ್ಯಕ್ತಿ. ಹೌದು, ಆ ವ್ಯಕ್ತಿಗೆ ನಿಮ್ಮ ಕೋಪ ಎಲ್ಲಿದೆಯೋ ಗೊತ್ತು, ನಿಮ್ಮ ಕಣ್ಣೀರು ಎಲ್ಲಿದೆಯೋ ಗೊತ್ತು. ನಿಮಗೆ ಅಕಾರಣವಾಗಿ ಕೋಪ ಬರುವಂತೆ ಮಾಡಿ ಆ ಕೋಪವನ್ನು 4 ಜನರ ಮುಂದೆ ತೋರಿಸಿ ಸಮಾಜದ ದೃಷ್ಟಿಯಲ್ಲಿ ನಿಮ್ಮನ್ನು ಒಬ್ಬ ಹುಚ್ಚನನ್ನಾಗಿಯೋ ಅಥವಾ ರಾಕ್ಷಸನನ್ನಾಗಿಯೋ ಮಾಡಿ ನಿಲ್ಲಿಸುವ ಆ ಮೌನ ಖಳನಾಯಕ ಅವರೇ ಪ್ರತಿಯೊಂದು ವಿಷಯವನ್ನು ತನಗೆ ಅನುಕೂಲಕರವಾಗಿ ಬದಲಾಯಿಸಿಕೊಂಡು
ಯಾವಾಗಲೂ ತಾನೇ ಸಂತ್ರಸ್ತ ಎಂದು ನಟಿಸುವ ಆ ಮಹಾತಂತ್ರಗಾರನೇ ನಿಮ್ಮ ನಿಜವಾದ ಶತ್ರು. ಅವರು ನಿಮ್ಮ ಮೇಲೆ ಅವಲಂಬಿತರಾಗಿ ಬದುಕುತ್ತಿರುವಂತೆ ನಟಿಸುತ್ತಾರೆ. ಆದರೆ ನಿಜವಾಗಿ ನಿಮ್ಮ ಮಾನಸಿಕ ಶಾಂತಿಯನ್ನು ಪ್ರತಿದಿನ ಕಸಿದುಕೊಂಡು ಬದುಕುತ್ತಿರುವ ಪರಾವಲಂಬಿ ಜೀವಿಗಳು ಅವರು. ಒಂದು ಬಾರಿ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಿದ್ದ ಆ ಹೃದಯ ನಿಮ್ಮ ಮುಂದೆ ಎಂದಾದರೂ ಮೊಸಳೆ ಕಣ್ಣೀರು ಸುರಿಸಿದೆಯಾ? ಆ ಕಣ್ಣೀರಿನ ಹಿಂದೆ ಅಡಗಿದ್ದ ಆ ಕ್ರೂರವಾದ ನಗುವನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಆ ವ್ಯಕ್ತಿಯೇ, ಅಂತಹ ನಡವಳಿಕೆ ಹೊಂದಿರುವ ವ್ಯಕ್ತಿಯೇ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿರುವ ಆ ನಂಬಿಕೆ ದ್ರೋಹಿ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೂಪವೂ ಸುಳಿದಾಡುತ್ತಿದೆಯೋ, ಯಾವ ಮುಖವೂ ನಿಮ್ಮ ಕಣ್ಣ ಮುಂದೆ ಸರಿಯುತ್ತಿದೆಯೋ, ನಿಮ್ಮ ಅಂತರಾತ್ಮ ಯಾರನ್ನು ಬೆರಳು ಮಾಡಿ ತೋರಿಸುತ್ತಿದೆಯೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿರುವುದು. ಇಂತಹ ಮಾನಸಿಕ ಸಂಘರ್ಷಗಳಿಂದ, ಈ ನಂಬಿಕೆ ದ್ರೋಹಿಗಳಿಂದ ಕರ್ಕಾಟಕ ರಾಶಿಯವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕೆಲವು ಅದ್ಭುತವಾದ ಪ್ರಾಯೋಗಿಕ ಹಾಗೂ ಆಧ್ಯಾತ್ಮಿಕ ಪರಿಹಾರಗಳಿವೆ. ಇವುಗಳನ್ನು ಮಾಡಿದರೆ ನಿಮಗೆ ಆಕಾಶದಿಂದ ಪವಾಡಗಳು ನಡೆದುಹೋಗಿ ಕೋಟಿಗಟ್ಟಲೆ ಸುರಿಯುತ್ತದೆ ಎಂದು ನಾನು ಎಂದಿಗೂ ಹೇಳುವುದಿಲ್ಲ. ಆದರೆ ಇವುಗಳನ್ನು ಪಾಲಿಸಿದರೆ ನಿಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿ ದೊರೆಯುತ್ತದೆ. ನಿಮಗೆ ಪರಿಸ್ಥಿತಿಗಳನ್ನು ಎದುರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಬರುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಆ ಚಂದ್ರನನ್ನು ತನ್ನ ಶಿರಸ್ಸಿನ ಮೇಲೆ ಧರಿಸಿರುವ ಆ ಪರಮಶಿವನನ್ನು ನೀವು ಆರಾಧಿಸುವುದು ಅತ್ಯಂತ ಶ್ರೇಯಸ್ಕರ. ಪ್ರತಿ ಸೋಮವಾರ ಮುಂಜಾನೆಯೇ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮಾಡಿ ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಶುದ್ಧವಾದ ನೀರಿನಿಂದ ಅಥವಾ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಶಿವನಿಗೆ ಅಭಿಷೇಕ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ದೂರವಾಗಿ ನಿಮ್ಮ ಆಲೋಚನೆಗಳಲ್ಲಿ ಅದ್ಭುತವಾದ ಸ್ಪಷ್ಟತೆ ಬರುತ್ತದೆ. ಹಾಗೆಯೇ ಪ್ರತಿದಿನ ಮನೆಯ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಎಂಬ ಅದ್ಭುತವಾದ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ಕನಿಷ್ಠ 108 ಬಾರಿ ಜಪಿಸುವುದರಿಂದ ನಿಮ್ಮ ಸುತ್ತಲೂ ಒಂದು ಆಧ್ಯಾತ್ಮಿಕ ಕವಚ ನಿರ್ಮಾಣವಾಗುತ್ತದೆ. ಇದರೊಂದಿಗೆ ನೀವು ಪ್ರಾಯೋಗಿಕವಾಗಿ ಕೆಲವು ಪ್ರಮುಖವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕತೆ ಎಂಬುದು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟರೆ, ಪ್ರಾಯೋಗಿಕತೆ ನಿಮ್ಮನ್ನು ಭೌತಿಕವಾಗಿ ಸಮಾಜದಲ್ಲಿ ರಕ್ಷಿಸುತ್ತದೆ. ಆ ನಂಬಿಕೆ ದ್ರೋಹಿ ಯಾರೆಂದು ನಿಮಗೆ ಅರ್ಥವಾದ ಮೇಲೆ ತಕ್ಷಣವೇ ಹೋಗಿ ಅವರ ಜೊತೆ ಜಗಳವಾಡಬೇಡಿ. ಏಕೆಂದರೆ ಅವರು ತಮ್ಮ ತಪ್ಪುಗಳನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಮೇಲಾಗಿ ಜಗಳವನ್ನು ನಿಮ್ಮ ಮೇಲೆಯೇ ತಿರುಗಿಸುತ್ತಾರೆ. ನೀವು ಮಾಡಬೇಕಾಗಿರುವುದು ಕಠಿಣವಾದ ಮಾನಸಿಕ ಅಂತರವನ್ನು ಕಾಯ್ದುಕೊಳ್ಳುವುದು. ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳು, ನಿಮ್ಮ ಭವಿಷ್ಯದ ಆರ್ಥಿಕ ಯೋಜನೆಗಳು, ನಿಮ್ಮ ಆಸ್ತಿಯ ಪತ್ರಗಳ ಬಗ್ಗೆ ಅವರೊಂದಿಗೆ ಚರ್ಚಿಸುವುದನ್ನು ತಕ್ಷಣವೇ ನಿಲ್ಲಿಸಿ. ಅವರು ಬೇಕೆಂದೇ ನಿಮ್ಮನ್ನು ಪ್ರಚೋದಿಸಿದರೂ ನೀವು ಸ್ವಲ್ಪವೂ ಪ್ರತಿಕ್ರಿಯಿಸಬೇಡಿ. ಒಂದು ವೇಳೆ ಅವರು ನಿಮ್ಮನ್ನು ಪ್ರಚೋದಿಸಲು ನೋಡಿದರೆ ಕೇವಲ ಒಂದು ಸಣ್ಣ ಮುಗುಳುನಗೆ ನಕ್ಕು ಅಲ್ಲಿಂದ ಹೊರಟು ಹೋಗಿ. ನಿಮ್ಮ ಮೌನವೇ ಅವರಿಗೆ ನೀವು ನೀಡುವ ಅತಿದೊಡ್ಡ ಉತ್ತರ, ಅವರಿಗೆ ಸಿಗುವ ಅತಿದೊಡ್ಡ ಶಿಕ್ಷೆ. ನಿಮ್ಮ ಸಂತೋಷವನ್ನಾಗಲಿ ಅಥವಾ ನಿಮ್ಮ ದುಃಖವನ್ನಾಗಲಿ ಅವರ ಮುಂದೆ ಪ್ರದರ್ಶಿಸಬೇಡಿ. ಒಂದು ಕಲ್ಲಿನಂತೆ ಯಾವುದೇ ಭಾವನೆಗಳಿಲ್ಲದೆ ಅವರೊಂದಿಗೆ ವರ್ತಿಸಿ. ಆಗ ಅವರಿಗೆ ನಿಮ್ಮೊಂದಿಗೆ ಆಟವಾಡಲು ಯಾವುದೇ ಅವಕಾಶ ಸಿಗುವುದಿಲ್ಲ. ಕೊನೆಯದಾಗಿ ನಿಮಗೊಂದು ಮಾತು ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾದವರೋ, ಯಾರೂ ನಕಲಿ ವ್ಯಕ್ತಿಗಳೋ ಕಾಲವೇ ನಿಮಗೆ ಖಂಡಿತವಾಗಿ ತೋರಿಸುತ್ತದೆ. ಈ ಸೃಷ್ಟಿಯಲ್ಲಿ ದೇವರ ಕಣ್ಣು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಬ್ಬರು ನಮಗೆ ದ್ರೋಹ ಮಾಡಿದರೆ ಆ ಕರ್ಮ ಅವರನ್ನು ಯಾವುದೋ ಒಂದು ರೂಪದಲ್ಲಿ ಬಡ್ಡಿ ಸಮೇತವಾಗಿ ಖಂಡಿತವಾಗಿಯೂ ಬೆಂಬಿಡದೆ ಕಾಡುತ್ತದೆ. ಅದಕ್ಕಾಗಿ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು, ನಿಮ್ಮ ಮನಃಶಾಂತಿಯನ್ನು ಹಾಗೆ ಪ್ರತೀಕಾರ ಎನ್ನುತ್ತಾ ಹಾಳು ಮಾಡಿಕೊಳ್ಳಬೇಡಿ. ನೀವು ಮಾಡಬೇಕಾಗಿರುವುದು ನಿಮ್ಮ ಜೀವನವನ್ನು ನೀವು ಆನಂದವಾಗಿ ಬದುಕುವುದೇ ಆಗಿದೆ. ನಿಮ್ಮ ಹೃದಯದ ಬಾಗಿಲನ್ನು ಎಲ್ಲರಿಗೂ ಪೂರ್ತಿಯಾಗಿ ತೆರೆದು ಇಡಬೇಡಿ. ನಿಮ್ಮಲ್ಲಿರುವ ಒಳ್ಳೆಯತನವನ್ನು, ನಿಮ್ಮ ನಂಬಿಕೆಯನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ನೀವು ಸಂತೋಷವಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬ ಸಂತೋಷವಾಗಿರಲು ಸಾಧ್ಯ ಎಂಬ ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ. ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ನಿಜವಾಗಿಯೂ ಉಪಯೋಗಕ್ಕೆ ಬಂದಿವೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನೀವು ಲೈಕ್ ಮಾಡುವುದರಿಂದ ಈ ವಿಡಿಯೋ ಇನ್ನಷ್ಟು ಜನ ಕಷ್ಟದಲ್ಲಿರುವವರಿಗೆ ತಲುಪಿ ಅವರಿಗೊಂದು ಮಾರ್ಗದರ್ಶಿಯಾಗಿ ನಿಲ್ಲುತ್ತದೆ. ಹಾಗೆಯೇ ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯುವುದನ್ನು ಮಾತ್ರ ಮರೆಯಬೇಡಿ. ಇಂತಹ ಮತ್ತಷ್ಟು ಆಸಕ್ತಿಕರವಾದ ರಾಶಿಫಲಗಳು ಹಾಗೂ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಪರಮಶಿವನ ಆಶೀರ್ವಾದಗಳು ನಿಮಗೆ ಯಾವಾಗಲೂ ಜೊತೆಯಾಗಿರಲಿ ಎಂದು ಮನಪೂರ್ವಕವಾಗಿ ಆಶಿಸುತ್ತಾ
ಓಂ ನಮಃ ಶಿವಾಯ.